ಇಲ್ಲದೆ ಕ್ರಾಂತಿ ಮುಂದೆ ಸಾಗದೋ. ಪ್ರಾಣ ಕೊಟ್ಟ ಧೀರನೋ ವೀರ ಭಗತ್ ಸಿಂಗನೋ, ಭರತ ಮಾತೆ ಜನ್ಮ ಕೊಟ್ಟ ತ್ಯಾಗ ಪುರುಷನೋ. ಅರುಣ ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ, ಅರುಣ ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ ಮೂಡಿ ಬಂದನೋ ನಮ್ಮ ಬಾಬಾ ಸಾಹೇಬನೋ. ಸ್ವೀಕರಿಸೋ ನಮ್ಮೆಲ್ಲರ ನೀಲಿ ವಂದನೆ. ದುಡಿಯುವ ಜನರಿಗಾಗಿ ನೀನು ಸೈನ್ಯ ಕಟ್ಟಿದೆ, ಸಾಮ್ರಾಜ್ಯ ಶಾಹಿಗಳ ನೀನು ಮೆಟ್ಟಿದೆ. ದುಡಿಯುವ ಜನರಿಗಾಗಿ ನೀನು ಸೈನ್ಯ ಕಟ್ಟಿದೆ, ಸಾಮ್ರಾಜ್ಯ ಶಾಹಿಗಳ ನೀನು ಮೆಟ್ಟಿದೆ. ಮಾರ್ಕ್ಸವಾದ ಚಿಂತಕ ಸಮತವಾದ ನಾಯಕ ಅಮರನಾದೆಯ ನಮ್ಮ ಭಗತ್ ಸಿಂಗನೇ. ಸ್ವೀಕರಿಸೋ ನಮ್ಮೆಲ್ಲರ ನೀಲಿ ವಂದನೆ. ಅರುಣ ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ, ಅರುಣ ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ ಮೂಡಿ ಬಂದನೋ ನಮ್ಮ ಬಾಬಾ ಸಾಹೇಬನೋ. ಸ್ವೀಕರಿಸೋ ನಮ್ಮೆಲ್ಲರ ನೀಲಿ ವಂದನೆ. ಬೂಟಕದ ಸ್ವಾತಂತ್ರ್ಯ ವಂದನೆ. ಬೂಟಕದ ಸ್ವಾತಂತ್ರ್ಯ ನಮಗೆ ದೊರೆತರು, ಭೂಮಾಲಿಕ ಸುಲಿಗೆಯನ್ನು ತಪ್ಪಲಿಲ್ಲವೋ. ಅಮೇರಿಕ ದೇಶವು ಲೂಟಿ ಮಾಡುತ್ತಿರುವುದು, ಸುಭಾಷಚಂದ್ರ ಪರಿಭಾಷೆ ನೀವು ತಿಳಿಯಿರೋ. ಅಸಮಾನತೆ ಅಳಿಸಲೆಂದು ಮುಂದೆ ಬನ್ನಿರೋ. ಮೌರ್ಯನಿಗೆ ಪುಷ್ಯಮಿತ್ರ ಶುಂಗ ಅಂತಕ್ಕಂಥ ಒಬ್ಬ ಸಾಮವೇದಿ ಬ್ರಾಹ್ಮಣ ತನ್ನ 18 ವರ್ಷದ ಮಗಳನ್ನು ಮದುವೆ ಮಾಡಿಕೊಟ್ಟು ಮೋಸಲಿಂದ ಅವರನ್ನು ಕೊಲೆ ಮಾಡಿ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆ ರಾಜ್ಯಾಧಿಕಾರವನ್ನು ಕಬ್ಜಾ ಮಾಡಿ ಹೊಸ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಭೃಗು ಅಂತಕ್ಕಂಥ ವ್ಯಕ್ತಿಯಿಂದ ರಚನೆ ಮಾಡಿ ಅದರಲ್ಲಿ 4 ವರ್ಣಗಳಾಗಿ 6,000 ಹೆಚ್ಚು ಜಾತಿಗಳಾಗಿ ನಮ್ಮನ್ನು ಒಡೆದು ಹಾಕ್ತಾರೆ. ಆಗಿನ ಕಾಲದಲ್ಲಿ ನಾವೆಲ್ಲರೂ ಆವಾಗ ಈ ಪ್ರಕೃತಿಯನ್ನು ಪೂಜೆ ಮಾಡ್ತಕ್ಕಂಥ, ನಿಸರ್ಗವನ್ನು ಪ್ರೀತಿಸ್ತಕ್ಕಂಥ ಜನರು ನಾವಾಗಿದ್ದೀವಿ. ಯಾವುದೇ ದೇವರು ದಿಂಡ್ರು ಮೇಲು ಕೀಳು ಜಾತೀಯತೆ ಭ್ರಷ್ಟತೆ ಅಂತಕ್ಕಂಥದ್ದೇ ನಮಗೆ ಗೊತ್ತಿರಲಿಲ್ಲ. ಆದರೆ ಯಾವಾಗ ಇಲ್ಲಿ ಪುಷ್ಯಮಿತ್ರ ಶುಂಗ ಅಂತಕ್ಕಂಥ ಬ್ರಾಹ್ಮಣ, ಸಾಮವೇದಿ ಬ್ರಾಹ್ಮಣ ಬೃಹದ್ರಥ ಮೌರ್ಯನನ್ನು ಕೊಲೆ ಮಾಡಿ ಮನುಧರ್ಮ ಶಾಸ್ತ್ರವನ್ನು ನಿರ್ಮಾಣ ಮಾಡಿ ಕೆಲವರು ಮೇಲೆ ಕೆಲವರು ಕೀಳು ಅಂತಕ್ಕಂಥ ಭೇದ ಭಾವವನ್ನು ಹುಟ್ಟು ಹಾಕಿ ಅವರ ವರ್ಚಸ್ಸನ್ನು ಏನಪ್ಪ ಅಂತಂದರೆ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಯಾರು ಬ್ರಹ್ಮನ ಬಾಯಿಲಿಂದ ಹುಟ್ಟಿದ್ದಾರೆ ಬ್ರಾಹ್ಮಣ, ಅವನಿಗೆ ಮಾತ್ರ ವಿದ್ಯೆ, ಅವನಿಗೆ ಮಾತ್ರ ಏನಪ್ಪ ಅಂತಂದರೆ ಮಾನ ಮರ್ಯಾದೆ. ಬ್ರಹ್ಮನ ಭುಜದಿಂದ ಹುಟ್ಟಿರ್ತಕ್ಕಂಥ ಕ್ಷತ್ರಿಯ, ಅವನಿಗೆ ಯುದ್ಧ ಮಾಡ್ತಕ್ಕಂಥ ಏನಪ್ಪ ಅಂತಂದರೆ ಹಕ್ಕನ್ನು ನೀಡಿದ್ರು, ವೆಪನ್ಸನ್ನು ಅವರಿಗೆ ಕೊಟ್ಟರು. ಅವರು ಹೊರತಾಗಿ ಬೇರೆ ಯಾರು ಏನಪ್ಪ ಅಂತಂದರೆ ವೆಪನ್ಸ್ ಇಡುವ ಹಾಗಿರಲಿಲ್ಲ, ಶಿಕ್ಷಣ ಕಲಿಯುವ ಹಾಗಿರಲಿಲ್ಲ. ಬ್ರಹ್ಮನ ಹೊಟ್ಟೆಲಿಂದ ಏನಪ್ಪ ಅಂತಂದ್ರೆ ವೈಶ್ಯ ಹುಟ್ಟಿದ್ದಾನೆ ಅಂತೇಳಿ ಸುಳ್ಳು ಕಥೆಯನ್ನು ಕಟ್ಟಿ ಇರ್ತಕ್ಕಂಥ ಜಮೀನೆಲ್ಲ ಅವ್ರ ಹೆಸರಿಗೆ ಮಾಡೇನಪ್ಪ ಅಂತಂದರೆ ವ್ಯವಸಾಯವನ್ನು ಅವರೇ ಮಾಡಬೇಕು, ಬೇರೆಯವ್ರು ಮಾಡಬಾರ್ದು ಅಂಥೇಳಿ ಕುತಂತ್ರವನ್ನು ಮಾಡಿದ್ರು. ಇನ್ನು ಬ್ರಹ್ಮನ ಪಾದಲಿಂದ ಏನಪ್ಪ ಅಂತಂದರೆ ಈ ಶೂದ್ರರು ಅತಿಶೂದ್ರರು ಹುಟ್ಟಿದ್ದಾರೆ ಅಂತ ತಿಳಿದು ಅವರಿಗೇನಪ್ಪ ಅಂತಂದರೆ ಈ ಮೇಲಿನ 3 ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮನುಧರ್ಮಶಾಸ್ತ್ರದಲ್ಲಿ ಅದನ್ನೇನಪ್ಪ ಅಂತಂದರೆ ಬರೆದು ಸುಳ್ಳು ಸೃಷ್ಟಿ ಮಾಡೇನಪ್ಪ ಅಂತಂದ್ರೆ ಬರೆದು ಇದು ಸಾಕ್ಷಾತ್ ಪರಮಾತ್ಮನೇ ಮಾಡಿದ್ದಾನೆ, ಇದನ್ನು ಎಲ್ಲರೂ ಒಪ್ಪಬೇಕು ಅಂತ ಹೇಳಿ ಏನಪ್ಪ ಅಂತಂದರೆ ನಮ್ಮೆಲ್ಲರ ಮೇಲೆ ಏನಪ್ಪ ಅಂತಂದರೆ ಹೇರಿಕೆಯನ್ನು ಏನಪ್ಪ ಅಂತಂದರೆ ಮಾಡಿದ್ರು. ದೇವರ ಹೆಸರು ಹೇಳಿ ಅಂಜಿಸಿ ಏನಪ್ಪ ಅಂತಂದ್ರೆ ಇದು ಮಾಡಿದಾಗ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳೇನಪ್ಪ ಅಂತಂದರೆ ಸಾಕ್ಷಾತ್ ದೇವರೇ ಮಾಡಿದ್ದಾನಂತಂದರೆ ನಾವು ವಿರೋಧ ಮಾಡ್ತಕ್ಕಂಥದ್ದು ಯಾಕೆ ಅಂಥೇಳಿ ಯಾರೂ ವಿರೋಧ ಮಾಡಲಿಲ್ಲ. ಚಾಚು ತಪ್ಪದೇನಪ್ಪ ಅಂತಂದರೆ ಭಾಳ ವರ್ಷಗಳವರೆಗೆ ಏನಪ್ಪ ಅಂತಂದ್ರೆ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಡೀತು. ಜ್ಯೋತಿಬಾ ಫುಲೆನಂಥವ್ರು, ಶಾಹು ಮಹಾರಾಜನಂಥವ್ರು, ಬಿರ್ಸಾ ಮುಂಡನಂಥವ್ರು ಅನೇಕ ಜನ ಏನಪ್ಪ ಅಂದರೆ ಚಿಂತಕರು ಬಂದು ಈ ಅವ್ಯವಸ್ಥೆಯನ್ನೇನಪ್ಪ ಅಂತಂದರೆ ನೋಡಿ ಇದನ್ನೇನಪ್ಪ ಅಂತಂದರೆ ಕೆಲವು ಜನರಿಗೆ ಮಾರಕ ಆಗ್ತಕ್ಕಂಥದ್ದು, ಇನ್ನು ಕೆಲವು ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಏನಿದೆ ಇದನ್ನೇನಪ್ಪ ಅಂತಂದರೆ ನಾವೇನಪ್ಪ ಅಂತಂದರೆ ಇದನ್ನು ಸರಿಪಡಿಸ್ತಕ್ಕಂಥ ಒಂದೇನಪ್ಪ ಅಂದ್ರೆ ಮಾಡಬೇಕು ಅಂಥೇಳಿ ಅವರು ಹೋರಾಟಕ್ಕೆ ಇಳಿದ್ರು ಬಂಧುಗಳೇ. ಆವಾಗಿನಿಂದ ಈ ದೇಶದಲ್ಲಿ ಏನಪ್ಪ ಅಂತಂದರೆ ಹೋರಾಟ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಪ್ರಾರಂಭ ಆಯಿತು. ಮನುಧರ್ಮಶಾಸ್ತ್ರ ದೇವರು ಬರೆದಿಲ್ಲ, ಇದು ಕೆಲವು ಜನ ಕುಹಕ ಬುದ್ಧಿಯ ಜನ ಏನಪ್ಪ ಅಂದರೆ ಉದ್ದೇಶಪೂರ್ವಕವಾಗಿ ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳಿಗೆ ಏನಪ್ಪ ಅಂದ್ರೆ ಗುಲಾಮರನ್ನಾಗಿ ಮಾಡೋ ಸಲುವಾಗಿ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥ.
ಅಂಬೇಡ್ಕರ್ ಅವರು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೀತಾರೆ. ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ. ಯಾವಾಗ ಶ್ರಮಣ ಜನ, ನಾವೆಲ್ಲರೂ ಶ್ರಮಿಕರು, ದುಡಿಯುವ ಜನ ಬ್ರಾಹ್ಮಣಶಾಹಿಗಳ ವಿರುದ್ಧ ಬಂಡೆದ್ದು, ಉದಾಹರಣೆಗೆ ಬುದ್ಧ ಧರ್ಮ, ಸರ್ವಜನರಿಗೂ ಸಮಾನವಾದಂಥ ಅವಕಾಶ ಕೊಡುವಂಥ ಧರ್ಮ ಮಾಡಿದ್ವಿ, ಅದನ್ನು ಹೆಂಗೆ ಸರ್ವನಾಶ ಆಯಿತು ಅಂತ ಪ್ರಾಸ್ತಾವಿಕವಾಗಿ ಹೇಳಿದ್ರು. ಬಸವಣ್ಣ, ಅದಕ್ಕೆ ಮುಂಚೆ ಬಂದಂಥ ಹಲವಾರು ಜನ, ನಿರಂತರವಾಗಿ ಕ್ರಾಂತಿಗಳು ನಡೀತಾ ಇದೆ. ನಾವೆಲ್ಲರೂ ಸಮಾನರು, ಜಾತಿ ಭೇದ, ಲಿಂಗಭೇದ, ಆಸ್ತಿ ಭೇದ ಇವ್ಯಾವುದು ಇರದೀರ ಒಂದು ಆದರ್ಶಮಯವಾದಂಥ ಬದುಕಬೇಕು ಅಂತ ಈ ದೇಶದಲ್ಲಿ ಹೋರಾಟಗಳು ನಡೆದಿದ್ದಾವೆ. ಆ ಹೋರಾಟಗಳ ಅತಿ ದೊಡ್ಡ ಉತ್ತುಂಗವೇ ಸ್ವಾತಂತ್ರ್ಯ ಹೋರಾಟ. ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಬಂದದ್ದು ಈ ದೇಶದ ಸಂವಿಧಾನ. ಹಾಗಾಗಿ ಈ ದೇಶದ ಸಂವಿಧಾನ, ಈ ದೇಶದ ಮೂಲ ನಿವಾಸಿಗಳು ಕ್ರಾಂತಿಯ ಮೂಲಕ ಬ್ರಾಹ್ಮಣಶಾಹಿಯ ವಿರುದ್ಧ, ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ, ಈ ದೇಶದ ಬಂಡವಾಳಶಾಹಿಗಳ ವಿರುದ್ಧ ಮಾಡಿದ ಒಂದು ಕ್ರಾಂತಿ. ಆ ಕ್ರಾಂತಿಯ ಸಾರ ಏನಪ್ಪ ಅಂತಂದರೆ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಸೇರಿಕೊಂಡು ಈ ದೇಶವನ್ನು ನಾವು ಆಳ್ತೀವಿ. ಸಂವಿಧಾನದ ಮೊದಲನೇ ವಾಕ್ಯ ನಿಮಗೆ ಗೊತ್ತಿದೆ, ನಾವು ಈ ದೇಶದ ಜನ, ಈ ದೇಶವನ್ನು ಸರ್ವತಂತ್ರ, ಸ್ವತಂತ್ರ, ಸಾರ್ವಭೌಮಿ, ಧರ್ಮನಿರಪೇಕ್ಷ, ಸಮಾಜವಾದಿ, ಪ್ರಜಾತಾಂತ್ರಿಕ ಗಣರಾಜ್ಯವನ್ನಾಗಿ ನಿರ್ಮಿಸುತ್ತೇವೆ ಅಂತ ಕನಸು ಕಂಡಿದ್ದೀವಿ. ಏನಂಗಂದರೆ ಇನ್ನು ಈ ದೇಶದ ಮೇಲೆ ಹುಟ್ಟಿದ ಮೇಲೆ ಲಿಂಗಭೇದವಿಲ್ಲ, ಜಾತಿ ಭೇದವಿಲ್ಲ, ಆಸ್ತಿ ಅಂತಸ್ತಿನ ಭೇದವಿಲ್ಲ. ಈ ದೇಶದಲ್ಲಿ ಹುಟ್ಟಿದವರೆಲ್ಲರೂ ಸಮಾನರು. ಈ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಮಾನತೆಯನ್ನು ಅಧಿಕೃತ ಮೌಲ್ಯ ಮಾಡಿದ್ದು ಸಂವಿಧಾನ. ಯಾಕಂದರೆ ಅದಕ್ಕೆ ಮುಂಚೆ ಹಂಗಿರಲಿಲ್ಲ. ಸಾಮ್ರಾಜ್ಯಗಳಿದ್ದಂಥ ಕಾಲದಲ್ಲಿ ಅಂಬೇಡ್ಕರ್ ಹೇಳುವ ರೀತಿ ರಾಣಿಯ ಹೊಟ್ಟೆನಲ್ಲಿ ರಾಜ ಹುಟ್ಟುತ್ತಿದ್ದ. ಅಂಬೇಡ್ಕರ್ ಹೇಳಿದ್ದಾಗೇನೆ, ಆ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ರಾಜ ದುಷ್ಟ, ಅನಿಷ್ಟ, ಲಂಪಟ, ಭ್ರಷ್ಟ, ಅವಿವೇಕಿಯಾಗಿದ್ದರೂ ರಾಜನ ಮಗ ಅನ್ನೋ ಕಾರಣಕ್ಕೆ ರಾಜ್ಯಭಾರ. ನಾವು ಪ್ರಜೆಗಳು ಅವನಿಗಿಂತ ವಿವೇಕವಂತರಾಗಿದ್ದರೂ ನಾವು ರಾಜರ ಮಕ್ಕಳಲ್ಲ ಅನ್ನೋ ಕಾರಣಕ್ಕೆ ನಮಗೆ ಹಕ್ಕಿಲ್ಲ. ಈ ಕಾಲ ಒಂದಿತ್ತು. ಪ್ರಜಾತಂತ್ರದಲ್ಲಿ ರಾಜ ಎಲ್ಲುಟ್ತಾನೆ? ಅಂಬೇಡ್ಕರ್ ಹೇಳುವ ಹಾಗೆ ರಾಣಿ ಹೊಟ್ಟೆಯಲ್ಲಿ ಹುಟ್ಟಲ್ಲ, ಅವನು ಮತಪೆಟ್ಟಿಗೆಯಲ್ಲಿ ಹುಟ್ಟುತ್ತಾನೆ. ಮತಪೆಟ್ಟಿಗೆನಲ್ಲಿ ನಾವೆಲ್ಲರೂ ಓಟ್ ಹಾಕ್ತೀವಿ. ನಾವೆಲ್ಲರೂ ಓಟ್ ಹಾಕ್ತೀವ? ಈ ನಾವು ಅಂದರೆ ಯಾರು? ಬ್ರಿಟಿಷರ ಕಾಲದಲ್ಲಿ ದೊಡ್ಡ ಚುನಾವಣೆ ಒಂದು ನಡೀತು. ನಮ್ಮ ದೇಶದಲ್ಲಿ ಮೊದಲನೇ ಚುನಾವಣೆ ಮಹಾ ಚುನಾವಣೆ ಅಂತ ನಡೆದ 1937 ಬ್ರಿಟಿಷರ ಕಾಲದಲ್ಲಿ. 37ರ ಚುನಾವಣೆಯಲ್ಲಿ ಬ್ರಿಟಿಷರು ಯಾರಿಗೆ ಓಟಿನ ಹಕ್ಕು ಕೊಟ್ಟಿದ್ರು? ಯಾರು ಆಸ್ತಿವಂತರೋ, ಯಾರು ಶ್ರೀಮಂತರೋ, ಯಾರು ಸುಶಿಕ್ಷಿತರೋ, ಯಾರು ಪದವೀಧರರೋ ಅವರು ಮಾತ್ರ ಓಟಿಗೆ ಅರ್ಹರು. ಹೆಣ್ಣು ಮಕ್ಕಳು ಓಟಿಗೆ ಅರ್ಹರಲ್ಲ, ಕೂಲಿ ಕಾರ್ಮಿಕರು ಓಟಿಗೆ ಅರ್ಹರಲ್ಲ, ಅಸ್ಪೃಶ್ಯರು ಓಟಿಗೆ ಅರ್ಹರಲ್ಲ. ಬ್ರಿಟಿಷರು ಕೂಡ ಈ ದೇಶದಲ್ಲಿ ಮೇಲ್ಜಾತಿ ಮೇಲ್ವರ್ಗಕ್ಕೆ ಮಾತ್ರ ಓಟು ಕೊಟ್ಟರು. ಆಗ ಕಾಂಗ್ರೆಸ್ ಪಕ್ಷ ಅಂತೇನಿತ್ತು, ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ಮಹಾಸಭಾದವರು ಇದ್ದರು, ಎಲ್ಲ ಥರದವರು ಇದ್ದರು. ಬಾಲಗಂಗಾಧರ್ ತಿಲಕ್ ಅಂತವರು ಯಾವ ಕಾರಣಕ್ಕೂ ಕೂಡ ಈ ದೇಶದ ಮಹಿಳೆಯರಿಗೆ ಓಟ್ ಕೊಡಬಾರ್ದು ಅಂದಿದ್ರು. ಆ ಥರ ಇತ್ತು ಕಾಂಗ್ರೆಸ್ ಒಳಗಡೆ. ಅಂದರೆ ಇವ್ರು ಇಲ್ಲಿಲ್ಲ, ಈ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಲ್ಲ, ಅಥವಾ ಇವರು ಈ ದೇಶದವರೇ ಅಲ್ಲ ಅಂತ ದೂರು ಕೊಟ್ಟರೆ ಅದನ್ನು ಪರಿಷ್ಕರಿಸಬೇಕಾಗತ್ತೆ. ಫಾರ್ಮ್ ನಂಬರ್ 8ರಲ್ಲಿ ಹೋದ ಚುನಾವಣೆಯಲ್ಲಿ ನಾನು ಗುಲ್ಬರ್ಗದಲ್ಲಿದ್ದೆ, ಈಗ ಬೀದರ್ಗೆ ಹೋಗಿದ್ದೀನಿ, ಇಲ್ಲಿ ಕಿತ್ತಾಕ್ ಅಲ್ಲಿ ಕೊಡಿ ಅನ್ನೋದಿರುತ್ತೆ. ಇದನ್ನು ಸಮ್ಮರಿ ರಿವಿಷನ್ ಅಂತ. ಇಂಟೆನ್ಸಿವ್ ರಿವಿಷನ್, ತೀವ್ರ ಪರಿಷ್ಕರಣೆಯಲ್ಲಿ ಏನು ಮಾಡ್ತಾರೆ, ಬೂತ್ ಲೆವೆಲ್ ಆಫೀಸರ್ BLOಗಳು ಅಂತ ಇರ್ತಾರೆ. ಅವರೇನು ಮಾಡ್ತಾರೆ, ಮನೆ ಮನೆಗೆ ಬರ್ತಾರೆ. ಹಳೆ ಮತಪಟ್ಟಿಯನ್ನು ಇಟ್ಕೊಂಡು ಮನೆಯ ಯಜಮಾನನನ್ನೋ ಯಜಮಾನತಿಯನ್ನು ಕೂಡಿಸ್ಕೊಂಡು ಹಳೆ ಪಟ್ಟಿನಲ್ಲಿ ಇದೆ, ಈ ಥರ ಇದೆ, ಇದಕ್ಕೇನಾದರೂ ತಿದ್ದುಪಡಿ ಇದೆಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಬದಲಾವಣೆ ಮಾಡ್ತೀರಾ, 18 ವರ್ಷ ಯಾರಿಗಾದರೂ ಹೊಸದಾಗಿ ತುಂಬಿದೆಯಾ, ಯಾರಾದರೂ ಸತ್ತೋದ್ರಾ, ಹೋದ ಸತಿ ಚುನಾವಣೆಗೂ ಈ ಚುನಾವಣೆಗೂ ನೀವು ಇಲ್ಲೇ ಇದ್ದೀರಾ ಅಂತ BLOಗಳೇ ಬಂದು ಮನೆ ಮನೆಯಲ್ಲಿ ಈಗಾಗಲೇ ಇರುವ ಪಟ್ಟಿಯನ್ನು ಪರಿಶೀಲಿಸುವುದನ್ನು ಇಂಟೆನ್ಸಿವ್ ರಿವಿಷನ್ ಅಂತ. ಎರಡೇ, ಸಮ್ಮರಿ ರಿವಿಷನ್, ಇಂಟೆನ್ಸಿವ್ ರಿವಿಷನ್. ಸಮಗ್ರ ಪರಿಷ್ಕರಣೆ, ತೀವ್ರ ಪರಿಷ್ಕರಣೆ. ಇದನ್ನು ಕಾಲಕ್ಕೆ ಪ್ರತಿ ವರ್ಷ 365 ದಿವಸವೂ ಮಾಡ್ತಾರೆ. ಇದನ್ನು ನಾವು ಯಾರೂ ವಿರೋಧಿಸ್ತಿಲ್ಲ. ಸಮ್ಮರಿ ರಿವಿಷನ್ನು ವಿರೋಧಿಸ್ತಿಲ್ಲ, ಇಂಟೆನ್ಸಿವ್ ರಿವಿಷನ್ನು ವಿರೋಧಿಸ್ತಿಲ್ಲ. ಯಾಕಂದರೆ ಮತಪಟ್ಟಿನಲ್ಲಿ ಕೂಡುವುದು ಕಳೆಯುವುದು ಆಗಲೇಬೇಕು.
ಆದರೆ ಇದು ಇಂಟೆನ್ಸಿವ್ ರಿವಿಷನ್ನೂ ಅಲ್ಲ, ಸಮ್ಮರಿ ರಿವಿಷನ್ನೂ ಅಲ್ಲ, ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈ ಸ್ಪೆಷಲ್ನಲ್ಲಿ ಈ ಮನುವಾದಿಗಳ ದೊಡ್ಡ ಕುತಂತ್ರ ಇದೆ. ಏನು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಲ್ಲಿ BLOಗಳು ನಿಮ್ಮ ಮನೆಗೆ ಬಂದು ಹೊಸದಾಗಿ 21 ವರ್ಷ ತುಂಬಿದವರು ಯಾರಾದರೂ ಸತ್ರ ಆ ಪ್ರಶ್ನೆಗಳನ್ನು ಮಾತ್ರ ಕೇಳಲ್ಲ. ಅವರು ಕೇಳುವ ಪ್ರಶ್ನೆ, ನೀವು ಭಾರತೀಯರ? ಯಾಕೆ ಅಂದರೆ 2026 ಜನವರಿ 22ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಈ ವಿಷಯದ ಬಗ್ಗೆ ಒಂದು ಕೇಸ್ ನಡೀತಾ ಇದೆ. ಆ ಕೇಸ್ ನಡೆದಾಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಮತ್ತು ಜ್ಯೋತಿರ್ಮಯ ಬಾಗ್ಚಿ ಎನ್ನುವ ಜಡ್ಜಿಗಳು ಎಲೆಕ್ಷನ್ ಕಮಿಷನ್ಗೆ ಕೇಳುತ್ತೆ, ಏನಕ್ಕಾಗಿ SIR ಮಾಡ್ತಿದ್ದೀರಾ ನೀವು? ಅದಕ್ಕೆ ತುಂಬ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಕೊಟ್ಟಿರುವ ಉತ್ತರವನ್ನು ನಿಮಗೆ ಹೇಳ್ತೀನಿ, ಗಮನ ಕೊಟ್ಟು ಕೇಳಿ. ಅವ್ರು ಮಾಡ್ತಿರೋದು ಏನು ಅಂತ ನಿಮ್ಗೆ ಅರ್ಥವಾಗುತ್ತೆ. ಅವರೇನು ಹೇಳಿದ್ರು, ಸ್ವಾಮಿ 2002 ನಾಗರಿಕತ್ವ ಕಾಯ್ದೆಯ ನಿಯಮಗಳಿಗೆ ತಿದ್ದುಪಡಿ ಮಾಡಿದ ನಂತರ ಈ ದೇಶದಲ್ಲಿ SIR ಮಾಡಿಲ್ಲ. 2002 ನಾಗರಿಕತ್ವ ಕಾಯ್ದೆಗೆ ಏನು ತಿದ್ದುಪಡಿ ಬಂತು? ಅದನ್ನೊಂಚೂರು ಇತಿಹಾಸ ಅರ್ಥ ಮಾಡ್ಕೊಂಡು ಅವ್ರು ಏನು ಹೇಳಿದ್ರು ಅಲ್ಲಿಗೆ ಬರೋಣ. ಈ ದೇಶದಲ್ಲಿ ಸಂವಿಧಾನದ ಆರ್ಟಿಕಲ್ 4ರಿಂದ ಆರ್ಟಿಕಲ್ 12 ತನಕ ಪ್ರಧಾನವಾಗಿ ಚರ್ಚೆ ಆಗಿರುವ ಅಂಶ ಯಾವುದಪ್ಪ ಅಂದರೆ, ಈ ದೇಶದ ನಾಗರಿಕರು ಯಾರು? ಈ ದೇಶದಲ್ಲಿ ಮತದಾರರು ಯಾರು ಆಗಬೇಕು? ಈ ದೇಶದ ನಾಗರಿಕರಾಗಬೇಕು. 21 ವರ್ಷ ತುಂಬಿದ ಮತ್ತು ಈಗ 18 ವರ್ಷ ತುಂಬಿದ ಪ್ರತಿಯೊಬ್ಬ ಈ ದೇಶದ ನಾಗರಿಕರು ಮತದಾರರು. ಆದರೆ ಪ್ರಶ್ನೆ, ಈ ದೇಶದ ನಾಗರಿಕರು ಯಾರು? ಕೆಲವು ದೇಶಗಳಲ್ಲಿ ಒಂದು ಧರ್ಮಕ್ಕೆ ಸೇರಿದವರು ಮಾತ್ರ ಆ ದೇಶದ ನಾಗರಿಕರು, ಕೆಲವು ದೇಶದಲ್ಲಿ ಒಂದು ಭಾಷೆಗೆ ಸೇರಿದವರು ಈ ದೇಶದ ನಾಗರಿಕರು. ಆದರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಚರ್ಚೆಯಾದಾಗ